ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ ಆಲ್ರೆಡಿ 6:30 ಆಗಿದೆ. ನಾವು ಗುರುವಾಯೂರಲ್ಲೇ ಹಾಲ್ಟ್ ಆಗಿದ್ವಿ ನೈಟು. ಸೊ ಇವಾಗ ನಾವು ತ್ರಿಶೂರ್ಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿಂದ ತ್ರಿಶೂರ್ಗೆ ಹೋಗೋಕ್ಕೆ ಒಂದು 20 ಕಿಲೋಮೀಟರ್ಸ್ ಆಗುತ್ತಂತೆ. ಸೊ ಅಲ್ಲಿಗೋಗಿ ಅದು ದೇವಸ್ಥಾನ ಇವತ್ತು ಮುಗಿಸ್ತೀವಿ, ಆಮೇಲೆ ಕಾಲಾಡಿ ಮುಗಿಸ್ತೀವಿ, ಆಮೇಲೆ ಹತ್ತಿರಂಪಲ್ ಫಾಲ್ಸ್, ಈ 3 ಇವತ್ತು ಪ್ಲೇಸ್ ಇರ್ತವೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮದು ನಾವು ಇಲ್ಲೇ ಸ್ಟೇ ಆಗಿದ್ದು ರಾತ್ರಿ. ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಇತ್ತು. ಸೊ ಬಸ್ ಕೂಡ ನಮ್ದು ಇನ್ನು ಅಲ್ಲೇ ನಿಂತಿದೆ. ಎಲ್ಲರೂ ಕೂಡ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲೇ ನಮಗೆಲ್ಲರಿಗೂ ಕೂಡ. ಸೊ ನಾನು ಈ ರೀತಿ ರೆಡಿಯಾಗಿದ್ದೆ. ಸೊ ಇದು ಹಳೆ ಸೀರೆಯಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು. ನಿಮಗೆ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸರಿ ಹಿಂದೆ ಚೆಕ್ ಮಾಡಿದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ಸೊ ಈ ನೆಕ್ ಪೀಸ್ ಹಾಕ್ಕೊಂಡು ಈ ಥರ ಇಯರಿಂಗ್ಸ್ ಇಟ್ಕೊಂಡು ಸೊ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸ್ವಲ್ಪ ಸೌಂಡ್ಸ್ ಇದೆ ಅಷ್ಟೇ ಇಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಹಿಂದೆ ಕೂಡ ಅಷ್ಟೇ ಈ ರೀತಿ ಎಲ್ಲ ಗಿಡಗಳು ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕೇರಳ ಇದು ತುಂಬ ಕ್ಲೀನಾಗಿರುತ್ತೆ ಕೇರಳ ಅಂತಲೇ ಹೇಳ್ಬೋದು. ಇಲ್ಲಿ ಬಸ್ಗಳೆಲ್ಲ ಓಡಾಡ್ತಾ ಇರ್ತವೆ. ಇದು ಬಸ್ ರೂಟ್ ಅಂತ ಅನಿಸುತ್ತೆ. ಸೊ ಇದು ನಮಗೆ ಈ ಬಿಲ್ಡಿಂಗ್ ಮುಂದೆ ಪಾರ್ಕಿಂಗ್ ಪ್ಲೇಸ್ ಇರುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇಲ್ಲಿ. ಸೊ ನೋಡಿ ಇಷ್ಟು ಜಾಗ ನಿಮ್ಗೆ ಹಿಂದೆ ತೋರಿಸಿದ ಜಾಗನೂ ಕಾಣಿಸ್ತು, ಈ ಜಾಗನೂ ಕಾಣಿಸ್ತಾ ಇದೆ. ಸೊ ಇವತ್ತಿನ ಒಂದು ಒಳ್ಳೊಳ್ಳೆ ವಿಡಿಯೋಸ್ಗಳು ಬರ್ತಾವೆ ನಿಮಗೆ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ ಅಂತ ಕೇಳ್ತೀನಿ. ಸೊ ಈ ವಿಡಿಯೋಗೆ ನಾನು 500 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಇವತ್ತು. ಯಾಕೋ ಗೊತ್ತಿಲ್ಲ, ಈ ಡ್ರೆಸ್ ಹಾಕ್ಕೊಂಡು ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ ಈ ಡ್ರೆಸ್ಸು ನಾನು ಓಲ್ಡ್ ಸ್ಯಾರಿಲಿ ಸ್ಟಿಚ್ ಮಾಡ್ಕೊಂಡಿದ್ದೆ. ಅಂದರೆ ನಂದು ಒಂದು 5 ಇಯರ್ಸ್ ಬ್ಯಾಕ್ ಸ್ಯಾರಿ, ಇದು ಕಾಟನ್ ಸ್ಯಾರಿ ಆಗಿರುತ್ತೆ. ಇದು ಚೆನ್ನಾಗೇ ಸ್ಟಿಚಿಂಗ್ ಬಂತು. ಬೋಟ್ ನೆಕ್ ಇಟ್ಕೊಂಡಿದ್ದೀನಿ, ಡೀಪ್ ಏನು ಇಟ್ಕೊಂಡಿಲ್ಲ. ಬ್ಯಾಕ್ ಮಾತ್ರ ಜಾಸ್ತಿ ಡೀಪ್ ಕೊಟ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ಥರ ಫುಲ್ಲು ಲೆಂತಿಯಾಗಿ ನೋಡಬೇಕು ಅಂತಂದರೆ ಯಾರಾದರೂ ವಿಡಿಯೋ ಮಾಡಬೇಕು. ನೋಡೋಣ, ಯಾರಾದರೂ ಸಿಕ್ಕಿದರೆ ವಿಡಿಯೋ ಮಾಡಿಸ್ಕೊಳ್ತೀನಿ. ಎಲ್ಲ ನೋಡಿ ಮಾತಾಡ್ತಾ ಇದ್ದಾರೆ ನಮ್ಮ ಬಸ್ನವರೆಲ್ಲ ನಿಂತ್ಕೊಂಡು. ಸೊ ಈ ರೀತಿ ಇದೆ ಇವತ್ತಿನ ವಿಡಿಯೋ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ತುಂಬ ಚೆನ್ನಾಗಿರ್ತವೆ ವಿಡಿಯೋಗಳಂತಲೇ ಹೇಳಬಹುದು. ಸೊ ಕಂಟಿನ್ಯೂಸ್ಸಾಗೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಇನ್ನೊಂದು ಸಾರಿ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಸೊ ಇನ್ನೇನೆಲ್ಲರೂ ರೆಡಿಯಾಗಿ ಬಂದಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಎಲ್ಲರೂ ಕೂಡ. ಸೊ ಬಸ್ಸು ಇಲ್ಲಿ ನಿಂತಿದೆ. ನಾನು ರಾತ್ರಿನೇ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ನಾವು ಇಲ್ಲೇ ಸ್ಟೇ ಆಗಿದ್ದು ಅಂತ ಹೇಳ್ಬಿಟ್ಟು. ಸೊ ಇದು ತುಂಬ ಚೆನ್ನಾಗಿ ಕ್ಲೀನ್ ಇತ್ತು. ನಮಗೂ ಕೂಡ ತುಂಬ ಚೆನ್ನಾಗಿರೋ ರೂಮ್ ಕೂಡ ಕೊಟ್ಟಿದ್ರು. ನಾನು ರೂಮ್ ಎಲ್ಲ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡೆ. ನನಗೆ ನಿಜವಾಗೂ ಅಷ್ಟೊಂದು ತಾಳ್ಮೆ ಇರಲೇ ಇಲ್ಲ. ಯಾಕೆಂದರೆ ರಾತ್ರಿ ನಾನು ಕೂಡ ಇವತ್ತು ಹಾಕಿರೋ ವಿಡಿಯೋ ಆಗಿರ್ಬೋದು. ಸೊ ನಾನಂದರೆ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲ, ಅದಕ್ಕೆ ಇವತ್ತು ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋದು ನಾನು ಗುರುವಾರ ಆಗಿರುತ್ತೆ. ಸೊ ಹಾಗಾಗಿ ವಿಡಿಯೋಗಳೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಇನ್ಸ್ಟಾಗ್ರಾಮ್ಗೆ ಹಾಕಕ್ಕಾಗಿರ್ಬೋದು, ಶಾರ್ಟ್ಸ್ಗೆ ಹಾಕಕ್ಕಾಗಿರ್ಬೋದು, ಇವನ್ನೆಲ್ಲ ರೆಡಿ ಮಾಡ್ಬೇಕಲ್ವಾ. ಸೊ ಹಾಗಾಗಿ ನಾನು 11:30ವರೆಗೂ ರೂಮಲ್ಲಿ ಎದ್ದಿದ್ದೆ. ಆದರೂ ಕೂಡ ವಿಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಸೊ ಆಗಿರಲಿಲ್ಲ. ನಾವು ಒಂದು 4 ಮೆಂಬರ್ಸು ರೆಡಿ ಅಂದರೆ ಸೆಟ್ ಆಗಿಬಿಟ್ಟಿದ್ದೀವಿ. ವಿಡಿಯೋದಲ್ಲಿ ತೋರಿಸ್ತೀನಿ ಯಾರ್ಯಾರು ನಾವು ಒಂದು ರೂಮಲ್ಲಿ ಇರ್ತೀವಿ 4 ಜನ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ, ಆಲ್ರೆಡಿ ಮುಂಚೆನೇ ಹೇಳಿದ್ದೀನಿ ನಿಮಗೆ. ಅಂದರೆ ಈ ಡ್ರೆಸ್ಸು ಉದ್ದ ನೋಡಬೇಕು ಅಂತಂದರೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ನನಗೆ ಕಾವ್ಯ ಅಂತ ಪರಿಚಯ ಆಗಿದ್ದಾರೆ, ಅವರು ನನಗೆ ವಿಡಿಯೋ ಮಾಡಿಕೊಟ್ರು. ಸೊ ಅವರೇನೆ ಎಲ್ಲ ನನ್ನ ಒಂದು ಏನೆಲ್ಲ ನಾನು ಚೆನ್ನಾಗಿ ಕಾಣಿಸ್ಬೇಕು ಎಲ್ಲರಿಗೂ ಅಂತ ಅಂದರೆ ವಿಡಿಯೋದಲ್ಲಿ ಅವರು ವಿಡಿಯೋ ಮಾಡಿಕೊಡ್ತಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಇದೆಲ್ಲ ನೋಡಬೇಕು ಅಂತಂದರೆ ಈ ಪ್ಲೇಸಸ್ ಆಗಿರ್ಬೋದು, ಈ ಥರ ವಾತಾವರಣ ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡ್ಬೇಕಂದ್ರೆ ನಿಜವಾಗೂ ನಾವು ಯಾವ ಜನ್ಮದಲ್ಲೋ ಪುಣ್ಯ ಮಾಡಿರ್ಬೇಕಂತ ಹೇಳ್ಬಹುದು. ಯಾಕೆ ಅಂತಂದರೆ ಸೊ ನೋಡಿ ಈ ರೀತಿ ಡೀಪ್ನ ಇಟ್ಕೊಂಡಿದ್ದೀನಿ. ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೇರಳ ಟ್ರಿಪ್ಪು ಹೆಂಗಿರುತ್ತೆ ಅಂತಂದರೆ ನಿಜವಾಗೂ ಸುಳ್ಳು ಹೇಳ್ತಾ ಇಲ್ಲ. ನಾವು ಎಷ್ಟೇ ನೋವಲ್ಲಿದ್ರು, ಎಷ್ಟೇ ಟೆನ್ಷನಲ್ಲಿದ್ರು ಮನೇಲಿ ಈ ಪ್ಲೇಸ್ಗೆ ಬಂದ ತಕ್ಷಣನೇ ಅದೆಲ್ಲ ಮಾಯವಾಗಿ ಹೋಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಸೊ ಕಾಮಿಡಿ, ಎಂಟರ್ಟೈನ್ಮೆಂಟು, ಖುಷಿ, ವಾತಾವರಣ, ನೇಚರು ಎಲ್ಲ ಸೂಪರ್ ಆಗಿರುತ್ತೆ. ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ, ನೋಡ್ತಾ ಏನೋ ಹೇಳ್ತಿದ್ರಲ್ಲ ಒಂದು ದೇವಸ್ಥಾನಕ್ಕೆ ಒಬ್ರು ಮಗ ಕರ್ಕೊಂಡು ದೇವಸ್ಥಾನಕ್ಕೆ ಹೋದ. ಇಲ್ಲಿ ಇದೆ ಕೃಷ್ಣ ದೇವಸ್ಥಾನನೇ. ಹೋಗ್ಬಿಟ್ರೆ ಎಲ್ಲ ಒಳಗೆ ಪೂಜೆ ಮಾಡಿಸ್ಕೊಂಡು ಈಚೆಗೆ ಬಂತು ಹಾಲಿಗೆ. ಹಾಲಿ ಬರ್ತಿದ್ದಂಗೆ ಆ ಮಗು ಕಕ್ಕಸ್ಬೋದು.
ಆಮೇಲೆ ಇಲ್ಲ ಏನಿಲ್ಲ ಕಾಮಿಡಿ ಜೊತೆ ಕಕ್ಕಸ್ ಮಾಡ್ಬಿಟ್ರೆ ಏನ್ ಮಾಡೋದು, ಎಲ್ಲ ಜನ ಬರ್ತಾರಲ್ಲ ನೋಡ್ತಾರಲ್ಲ, ಗಲೀಜಾಗುತ್ತಲ್ಲ ಅಂತ ಅಯ್ಯಮ್ಮ ಸೀರೆ ಹಿಂಗ್ ಮುಚ್ಕೊಂತೈತೆ ನಿಲ್ತೈತ. ಅವಾಗ ಏನ್ ಮಾಡ್ತಾ ಅಯ್ಯಮ್ಮ ಅಲ್ಲಿ ಒಳಗೆ ಪೂಜೆ ಮಾಡ್ಕೊಂಡ್ ಬಂತಲ್ಲ, ಕುಂಕುಮ ಐತಲ್ಲ, ಕುಂಕುಮ ಅಷ್ಟೇ ಎಲ್ಲ ಅದ್ರ ಮೇಲೆ ಹಾಕ್ತಾರೆ. ಕುಂಕುಮನೆ ಅಷ್ಟೇ, ಕುಂಕುಮ ಅದ್ರ ಮೇಲೆ ಹಾಕ್ತಾರೆ. ಆಮೇಲೆ ಮುಂದಿನ ಬಂದಾರಲ್ಲ ಅವರು ಕುಂಕುಮ ಹಾಕೋದು, ಕೈ ಮುಗಿಯೋದು ಹೂವು ಹಾಕೋದು, ಕೈ ಮುಗಿಯೋದು ಹೂವು ಹಾಕೋದು, ಕುಂಕುಮ ಹಾಕೋದು. ನೋಡಿ ಅದೇ ದೇವ್ರಾಗೋಯ್ತು. ಅಂದ್ರೆ ಒಂದ್ ಏನೇ ಕೆಟ್ಟದಿದ್ರು ಕೂಡ ದೇವ್ರಾಗ ಹೋಗೈತಿ. ಅಲ್ಲೇ ಕೈ ಮುಗಿಕೊಂಡು ನೋಡಿ ನಮ್ಮ ಅಂಕಲ್ ಯಾವ ತರ ಕಾಮಿಡಿ ಮಾಡ್ತಾರೆ ಅಂದ್ರೆ, ಅವ್ರು ಕಾಮಿಡಿ ಮಾಡಿರೋದು ಯಾವ್ದು ನಿಜ ಅಲ್ಲ ಸ್ನೇಹಿತರೆ. ಆಮೇಲೆ ನಿಜ ಇದು ನಂಗೆ ಹಾಕ್ತೀನಿ ವಿಡಿಯೋದಲ್ಲಿ. ಈಗ ನೋಡಿದ್ರಲ್ಲ, ಈ ಅಂಕಲ್ ಬಂದ್ಬಿಟ್ಟು ನಾನು ಲಾಸ್ಟ್ ಕೊಟ್ಟಿರ್ಗೆ ಹೋಗಿದ್ನಲ್ಲ ಅವಾಗ ಕೂಡ ಪರಿಚಯ ಆಗಿದ್ರು. ಇವ್ರ ಮಿಸ್ಸಸ್ ಕೂಡ ಬಂದಿದ್ರು, ಅಂದ್ರೆ ಆಂಟಿ. ಸೊ ಇವಾಗ ಇವ್ರೊಬ್ರೇ ಬಂದಿದ್ರು, ಆಂಟಿ ಏನು ಹುಷಾರಿಲ್ವಂತೆ. ನಿಜವಾಗಿ ಇವ್ ಅಂಕಲ್ ಎಷ್ಟು ಕಾಮಿಡಿ ಮಾಡ್ತಾರೆ ಅಂತಂದ್ರೆ ಸಖತ್ ಕಾಮಿಡಿ ಮಾಡ್ತಾರೆ. ಇವಾಗೆಲ್ಲ ಏನ್ ಹೇಳಿದ್ರೆ ಅದೆಲ್ಲ ಕಾಮಿಡಿ ಆಗಿರುತ್ತೆ, ಯಾವ್ದು ಸೀರಿಯಸ್ ಆಗಿ ತಗೋಬೇಡಿ. ಸುಮ್ನೆ ನಾನಾಗೆ ಒಂದ್ ಕಂಟೆಂಟ್ ತರ ಚೆನ್ನಾಗ್ ಕಾಣಿಸುತ್ತೆ ಮಧ್ಯದಲ್ಲಿ ನೋಡಕ್ಕೆ ಅಂತ ಹೇಳಿ ಹಾಕಿದೀನಿ ಅಷ್ಟೇ. ಸೊ ಇವಾಗ ಇನ್ನೇನು ಅಲ್ಲೆಲ್ಲ ಮುಗೀತು. ಸೊ ಈಗ ಆಲ್ರೆಡಿ 7:30 ಆಗಿತ್ತು, ಬಸ್ ಹತ್ಕೊಂಡು ಹೋಗ್ತಾ ಇದೀವಿ. ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ನೋಡ್ತಾ ಸರಿ. ಮೂರ್ ಸತಿ ಹೇಳ್ಕೊಂಡು ಧ್ಯಾನದಲ್ಲಿ ಇದಾಗ್ರಿ. ಆಟೋವಾಗ ಒಳ್ಳೆ ನಿಮ್ಗೆ ಚೆನ್ನಾಗಿ ಇದಾಗ್ತೈತೆ, ಕೆಲಸ ಮಾಡ್ತೈತೆ. ಈಗ ಎಲ್ಲರೂ ಓಂ ಅಂತ ಒಂದ್ 3 ಸತಿ ಕಣ್ಮುಚ್ಕೊಂಡು ಶ್ರೀಕೃಷ್ಣನ ಜ್ಞಾಪನ ಮಾಡ್ಕೊಂಡು ಎಲ್ಲರೂ ಓಂ ಅಂತ ಹೇಳಿ ಕಣ್ಮುಚ್ಕೊಂಡು ನೋಡ್ರಿ, ಮನಸ್ಸು ಎಷ್ಟು ಅಗರ ಆಯ್ತು. ನೀನೊಲಿದರೆ ಮೂಗ ಹಾಡುವನಯ್ಯ, ನೀ ಮುನಿದರೆ ಶೂರ ಸೋಲುವನಯ್ಯ. ಸಾವಿರದ ತಾರೆಗಳ ಮಣ್ಣ ಹಣತೆಯ ಮಾಡಿ ಬೆಳಗುವಾಸೆ ಓ ಮಾಯದಾರಿ. ನೀನೊಲಿದರೆ ಮರಳುಗಾಡಿನ ಗಿಡವ ಅಚ್ಚ ಹಸಿರಾಗಿಸುವೆ, ನದಿಯ ದಂಡೆಯ ಮರವ ಒಣಗಿಸಿಡುವೆ. ಕರಿಯ ಕಲ್ಲಿನ ಒಳಗೆ ಕಪ್ಪೆ ಮರಿಯನು ಹಿಡುವೆ, ಕಡಿವ ಶಿಲ್ಪಿಯ ಹೋಳಿಗೆ ಮರೆಯಲಿಡುವೆ. ಬಯಲು ಆಲಯದೊಳಗು ಆಲಯವು ಬಯಲೊಳಗು, ನಾನು ನಿನ್ನೊಳಗಿಹೇನೋ ನೀನು ನನ್ನೊಳಗಿಹೆಯೋ, ಅರಿಯುವ ಆಸೆ ಓ ಮಾಯದಾರಿ. ನೀನೊಲಿದರೆ ಸಾವಿರದ ತಾರೆಗಳ ಮಣ್ಣ ಹಣತೆಯ ಮಾಡಿ ಬೆಳಗುವ ಆಸೆ ಓ ಮಾಯದಾರಿ. ನೀನೊಲಿದರೆ ಜೀವಭಾವಗಳನ್ನ 7 ಸ್ವರಗಲಿ ಹಿಡುವೆ, ಮಂತ್ರ ತಾರಕುವರೆಗೆ ನೀ ಅಡಗಿರುವೆ. ಆದಿಮೂಲದ ಒಡೆಯ ನೀನೇ ಆಗಿರುವಾಗ, ಜಾಲವರಿಯದ ಜನರ ಕಣಕುತ್ತಿರುವೆ. ನಿನ್ನ ಲೀಲೆಗಳನ್ನ ನಿನಗೆ ಮಾಲೆಯ ಮಾಡಿ, ಲೀಲಮಾಲೆಯ ಒಳಗೆ ನನ್ನ ದಾರವ ಮಾಡಿ ಬೆಸೆಯುವ ಆಸೆ ಓ ಮಾಯದಾರಿ. ಸೊ ಈಗ ನೋಡಿದ್ರಲ್ಲ ಅಂಕಲ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತೇಳಿ. ಈ ರೀತಿ ಇರುತ್ತೆ. ಸೊ ಸೂಪರ್ ಆಗಿ ಹೇಳ್ತಾರೆ ಅಂಕಲ್ ಅಂತೂ. ಸೊ ಅವ್ರು ಲೆಕ್ಚರರ್ ಕೆಲಸ ಮಾಡ್ತಾರಂತೆ. ತುಂಬಾ ಚೆನ್ನಾಗಿ ಅವರೇನೆ ದೇವ್ರದೆಲ್ಲ ಹೇಳೋದು. ಸೊ ಇವಾಗ ನಾವು ಹೊರಟಿರೋದು ತ್ರಿಶೂರ್ಗೆ. ತ್ರಿಶೂರ್ ದೇವಸ್ಥಾನ ನೋಡ್ಕೊಂಡು ಆಮೇಲೆ ಹತಿರಾಮ್ ಫಾಲ್ಸ್ಗೆ ಹೋಗ್ಬೇಕು. ಹತಿರಾಮ್ ಫಾಲ್ಸ್ ಅಂತಂದ್ರೆ ಅದು ನಾವು ಜೋಗ್ ಫಾಲ್ಸ್ ನೋಡ್ತೀವಲ್ಲ ನಮ್ಮ ಒಂದು ಕರ್ನಾಟಕದಲ್ಲಿ, ಅದೇ ರೀತಿನೇ ಇಲ್ಲಿ ದೊಡ್ಡದಾಗಿರುತ್ತಂತೆ. ಸೊ ಇನ್ನೇನು ಗುರುವಾಯೂರಿಂದ ನಾವು ಇವಾಗ ತ್ರಿಶೂರಿಗೆ ಬಂದಿದೀವಿ ಆಲ್ರೆಡಿ. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದು. ಈ ಕೇರಳದಲ್ಲಿ ಒಂದ್ ಇಷ್ಟ ಆಗಿದೆ ಏನಂದ್ರೆ ಕ್ಲೀನ್ನೆಸ್ ಒಂದು.
ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಕಿಂಗ್ ಪ್ಲೇಸ್ಗಳು. ಅಂದ್ರೆ ನೀವ್ ಯಾವ ದೇವಸ್ಥಾನಕ್ಕೆ ಹೋಗಿ ನಾವು ಪಾರ್ಕಿಂಗ್ ಮಾಡ್ಬೇಕು ಗಾಡಿಗಳನ್ನ ಅಂತ ಅಂದ್ರೆ ಈ ರೀತಿ ದೊಡ್ಡದಾಗೆ ಪಾರ್ಕಿಂಗ್ ಪ್ಲೇಸ್ಗಳು ಇರ್ತವೆ. ₹1 ಅಮೌಂಟ್ ತಗೊಳ್ಳೋದಿಲ್ಲ. ಮತ್ತೆ ನಾವು ದರ್ಶನ ಮಾಡಕ್ ಹೋಗ್ತೀವಲ್ಲ ₹1 ಕೂಡ ಟಿಕೆಟ್ ಇರೋದಿಲ್ಲ. ಅದೇ ಖುಷಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಫೇಮಸ್ ದೇವಸ್ಥಾನ ಕೂಡ ಅಮೌಂಟ್ ತಗೊಳ್ತಾರೆ, ಬಟ್ ಇಲ್ಲಿ ತಗೊಳ್ಳೋದಿಲ್ಲ. ಸೊ ಇನ್ನೇನೋ ಇವಾಗ ತಿಂಡಿ ಕೊಡ್ತಾ ಇದ್ದಾರೆ. ತಿಂಡಿ ಎಲ್ಲ ಗುರುವಾಯೂರಲ್ಲೇನೆ ಮಾಡ್ಕೊಂಡ್ ಬಂದಿದ್ರು. ಸೊ ಇವತ್ತು ಪಲಾವು ಮತ್ತೆ ಬೋಂಡ, ಮೊಸರು ಬಜ್ಜಿ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿರುತ್ತೆ ಅಡ್ಗೆ ಮಾತ್ರ. ಯಾಕೆಂದ್ರೆ ಅಡ್ಗೆ ಭಟ್ರು ಮಾಡ್ತಿರುವಂತದ್ದು ಅಡ್ಗೆಗಳೆಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಾರಿವಾಳ. ನನ್ಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ ಈ ಪಾರಿವಾಳದಂತೂ. ತುಂಬಾನೇ ಖುಷಿ ಆಯ್ತು ನನ್ಗೆ. ಯಾಕೆ ಅಂತಂದ್ರೆ ಈ ರೀತಿ ತುಂಬಾ ಪಾರಿವಾಳಗಳು ಇರ್ತಾವಿಲ್ಲಿ. ಎಲ್ಲ ಹೊರಗಡೆ ಜನ ಬಂದವರು ಮತ್ತೆ ಅಲ್ಲಿ ಇರೋರಂತರಾಗಿರ್ಬೋದು ಎಲ್ಲ ಬಂದು ಅವಕ್ಕೆಲ್ಲನ ಊಟನ ಹಾಕಿ ಹೋಗ್ತವೆ. ಸೊ ಅದಕ್ಕೋಸ್ಕರ ಅವ್ ಇಲ್ಲೇನೆ ಎಲ್ಲ ಒಂದ್ ಜಾಗನ ಮಾಡ್ಕೊಂಡಿದಾವ ಪಾರಿವಾಳಗಳು. ಸೊ ಇವಾಗ ನಾವು ದೇವಸ್ಥಾನ ಕಡೆಗೆ ಹೋಗ್ತಾ ಇದೀವಿ. ಮತ್ತೆ ಈ ಪಾರಿವಾಳದ ಹತ್ರ ನಾನು ಒಂದು ರೀಲ್ಸ್ ಮಾಡಿದೀನಿ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡನೇ ಅಂತಾನೆ ಇನ್ಸ್ಟಾಗ್ರಾಮ್ ಪೇಜ್ ಇರೋದು ನಂದು. ಸೇಮ್ ಐಡಿನೇ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ 3 ಸೇಮ್ ಐಡಿನೇ ಇರ್ತವೆ. ನೀವು ಚೆಕ್ ಮಾಡ್ಬೋದು ಆಯ್ತಾ. ಸೊ ಇವಾಗ ನಾವು ತ್ರಿಶೂರ್ ಮುಂದೆ ನೋಡಿ ಈ ರೀತಿ ದೇವಸ್ಥಾನ ಇದು ದೊಡ್ಡದಾಗಿದೆ ದೇವಸ್ಥಾನ. ತ್ರಿಶೂರು ಅಂತಂದ್ರೆ ಶಿವ. ಸೊ ಶಿವ, ಆಂಜನೇಯ ಮತ್ತೆ ರಾಮ, ಲಕ್ಷ್ಮಣ, ಗಣಪತಿ ಎಲ್ಲಾ ದೇವರುಗಳು ಇರ್ತವೆ. ಅಂದ್ರೆ ಅಲ್ಲಿ ಶಿವನಂತಾನೆ ಅದು ಜಾಸ್ತಿ ದೊಡ್ಡದಾಗೆ ದೇವಸ್ಥಾನ ಇರೋದು. ಈಗ ಒಳಗಡೆ ಹೋಗಿ ಈ ರೀತಿ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ದೇವಸ್ಥಾನದ ಹತ್ರ ಎಲ್ಲಿ ಶೂಟ್ ಮಾಡ್ಸಲ್ಲ ಆಕ್ಚುಲಿ. ಈ ರೀತಿ ಹೊರಗಡೆ ಮಾತ್ರ ನಾವು ಶೂಟ್ ಮಾಡ್ಕೋಬಹುದು ಅಷ್ಟೇ. ಬಿಟ್ರೆ ನಾವು ದೇವಸ್ಥಾನದ ಒಳಗಡೆ ಹೋಗಿ ಶೂಟ್ ಮಾಡ್ತೀವಿ ಅಂದ್ರೆ ಅವ್ರು ಬಿಡೋದಿಲ್ಲ. ಸೊ ಈಗ ನಾವು ಎಂಟ್ರಿ ಆಗಿ ಒಳಗಡೆ ನೋಡಿದಾಗ ಇಷ್ಟು ದೊಡ್ಡದಾಗೆ ಪ್ಲೇಸಸ್ ಇರ್ತವೆ. ಸೊ ಅದು ಕೂಡ ಅಷ್ಟೇ ಕ್ಲೀನ್ ಆಗಿ ಇರ್ತವೆ. ನೋಡಿ ಆಂಟಿ ಇವರು ಸುವರ್ಣ ಆಂಟಿ ಅಂತ ಹೇಳಿ. ಇನ್ನೊಬ್ರು ಯಶೋಧ ಆಂಟಿ, ಇನ್ನೊಬ್ರು ಕಾವ್ಯ. ಅಂದ್ರೆ ಅವ್ರು ಕಾವ್ಯ, ಯಶೋಧ ಅನ್ನೋರು ಅತ್ತೆ ಸೊಸೆನೆ. ಸೊ ಅವರಿಬ್ರು ಇವ್ರು. ನಾವು 4 ಜನ ರೂಮ್ ಅಲ್ಲಿ ಸ್ಟೇ ಆಗ್ತೀವಿ. ಈ ಪ್ರಸಾದಕ್ಕೆ ಇಲ್ಲಿ ಅವಲಕ್ಕಿ ಬೆಲ್ಲ ಹಾಕಿ ಮಾಡಿರ್ತಾರೆ. ಅದು ಇನ್ನೊಂದೇನೋ ಹಾಕಿರ್ತಾರೆ ನನ್ಗೆ ಅದು ಗೊತ್ತಾಗ್ಲಿಲ್ಲ. ತುಪ್ಪ ಹಾಕಿರ್ತಾರೆ ಮತ್ತೆ ಗಂಧ, ಪ್ಯೂರ್ ಗಂಧ, ಅರ್ಶಿನ, ಹೂಗಳು ಕೊಡ್ತಾರೆ ಪ್ರಸಾದಕ್ಕೆ. ಅದು ಎಷ್ಟು ತಾಳ್ಮೆಯಿಂದ ಸ್ವಲ್ಪ ಹಾಕಿ ಕೊಡ್ತಾರೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ನೋಡಿ ನಾನು ಇಟ್ಕೊಂಡಿದ್ದೀನಿ ಗಂಧ. ಅಂದ್ರೆ ಇಲ್ಲಿ ಪ್ಯೂರ್ ಗಂಧ ಸಿಗುತ್ತೆ. ಸೊ ಸೂಪರ್ ಇಷ್ಟ ಆಯ್ತು ನನ್ಗೆ. ಸೊ ಇನ್ನೇನು ಈಗ ಹೊರ್ಗಡೆ ಬರ್ಬೇಕು ನಾವು. ಹೊರಗಡೆ ಬಂದು ಬಸ್ ಹತ್ರ ಹೋಗಿ ನೆಕ್ಸ್ಟ್ ನಾವು ಹೋಗ್ತಿರುವಂತದ್ದು ಕಾಲಾಡಿ. ಕಾಲಾಡಿಗೆ ಹೋಗಿ ಅಲ್ಲಿ ಕಾಲಾಡಿಲಿ ಎಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಮುಂದೆ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಯಾಕೆಂದ್ರೆ ಈ ವಿಡಿಯೋ ಲಾಂಗ್ ಆಗುತ್ತೆ, ನಿಮ್ಗೂ ಕೂಡ ನೋಡಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿ ನಾನು 10-12 ನಿಮಿಷ ಅಷ್ಟೇನೆ ವಿಡಿಯೋ ಕೊಡ್ತಾ ಇರೋದು ಎಲ್ಲದ್ರಲ್ಲೂ ಅಷ್ಟೇನೆ. ಸೊ ನಿಜವಾಗೂ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ, ನನ್ನ ಕಂಟೆಂಟ್ಗಳು, ನನ್ನ ವಿಡಿಯೋಗಳು, ಈ ತರ ಟೂರಿಸ್ಟ್ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ರೆ ಖಂಡಿತ ನನ್ನ ಚಾನಲ್ ಇನ್ನು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವಿಡಿಯೋ ಮುಖಾಂತರ. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳಂತ ಹೇಳ್ತಾ ಥ್ಯಾಂಕ್ ಯು.